ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಈಗ ಹೋರಾಟ ಏನು ನಡೀತಾ ಇದೆ. ಸರ್ಕಾರ ಒಂದು ಕಡೆಗೆ ಸಭೆ ನಡೆಸ್ತಾ ಇದೆ, ಇನ್ನೊಂದು ಕಡೆಗೆ ಹೋರಾಟ ನಡೀತಾ ಇದೆ. ಹೋರಾಟಕ್ಕೆ ಅನೇಕ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಒಂದಿಷ್ಟು ಪೊಲೀಸರು ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಸೊ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರಲ್ಲ, ಸೊ ಸಭೆ ಒಳಗಡೆಗೆ ಏನಾಗ್ತಾ ಇದೆ ಇನ್ಸೈಡ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. 5 ವರ್ಷದಿಂದ ಕೇಂದ್ರ ಸರ್ಕಾರ MSP ಅನ್ನ ಹೆಚ್ಚು ಮಾಡಿಲ್ಲ. 4 ವರ್ಷದಲ್ಲಿ ಎಥೆನಾಲ್ ದರವನ್ನು ಕೂಡ ಹೆಚ್ಚಿಸಿಲ್ಲ. ಇದರಿಂದ ನಮಗೆ ಸಮಸ್ಯೆ ಆಗಿದೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋದು. ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇರೋದು ಇದು. ನೀವು ಕೇಳಿದ್ದೀರಾ ಕೇಂದ್ರಕ್ಕೆ? ಕೇಂದ್ರ ಸರ್ಕಾರದಿಂದ ಬರಬೇಕಾದ ಎಥೆನಾಲ್ ಸಬ್ಸಿಡಿ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ತೊಂದರೆ ಆಗಿದೆ ಅಂತಲೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದನ್ನು ಸರಿಪಡಿಸುವಂತೆ ಕೇಂದ್ರಕ್ಕೆ ಪತ್ರ ಬರೀಬೇಕು ಅಂತ ಒತ್ತಾಯವನ್ನ ಕಾರ್ಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾ ಇದ್ದಾರೆ, ನೀವು ಕೇಂದ್ರವನ್ನ ಯಾಕೆ ಕೇಳಿಲ್ಲ, ಕೇಳಬೇಕಾಗಿತ್ತಲ್ವ ಕೇಂದ್ರವನ್ನ, ಹಂಗೆ ಕೂತ್ಕೊಂಡ್ಬಿಟ್ರೆ ಅಂತ ಅವ್ರದ್ದು. ಬಟ್ ರೈತರು ಈಗ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮನ್ನ ಬಗೆಹರಿಸಿ ನಮಗೆ 3,500 ರೂಪಾಯಿ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ. ಯಾವ ರೀತಿ ಬಗೆಹರಿಸ್ತಾರೆ, ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು. ನಷ್ಟದಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸಬೇಕು ಅಂದ್ರೆ ಬಿಟ್ಕೊಡ್ತೀವಿ ನಾವು. ಸರ್ಕಾರವೇ ಕಾರ್ಖಾನೆಗಳನ್ನ ನಡೆಸಲಿ, ನಮ್ಮ ಕಡೆಗೆ ಆಗ್ತಾ ಇಲ್ಲ, ಅಥವಾ ಬೇರೆ ಯಾರಾದರೂ ಕಾರ್ಖಾನೆಗಳನ್ನ ನಡೆಸಲಿ. ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸುವುದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು. ಕಾರ್ಮಿಕರ ಸವಲತ್ತು ಜೊತೆಗೆ ರೈತರ ಬೇಡಿಕೆಯನ್ನ ಕೂಡ ನೋಡಬೇಕು. ಸಕ್ಕರೆ ಕಾರ್ಖಾನೆಗಳು ನಿರಂತರವಾಗಿ ನಷ್ಟದಲ್ಲೇ ಇವೆ. ಸಿಎಂ ಮುಂದೆ ಕಾರ್ಖಾನೆ ಮಾಲೀಕರು ತಮ್ಮ ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಸೊ ಯಾವ ಪರಿಸ್ಥಿತಿ ಇದೆ ಏನು ಅಂತ ಹೇಳಿ ಸರ್ಕಾರ ನಡ್ಸಕ್ ಹೋಗಿ ಏನ್ ಮಾಡಿದೆ ಅಂತ ಗೊತ್ತಲ್ವ. ಮಂಡ್ಯದಲ್ಲಿ ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ತನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಇಂದ. ಶ್ರೀನಿವಾಸ್, ಈಗ ಮುಖ್ಯಮಂತ್ರಿಗಳು ನಡೆಸ್ತಾ ಇರುವಂತಹ ಸಭೆಯಲ್ಲಿ ಏನಾಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು? ಪ್ರಮುಖವಾಗಿ ಅರುಣ್, ಸಭೆಯಲ್ಲಿ ಕಾರ್ಖಾನೆ ಮಾಲೀಕರು ತಮಗೆ ಆಗ್ತಿರುವಂತಹ ಸಮಸ್ಯೆಗಳು ಏನು ಅನ್ನುವಂತಹ ವಿಚಾರವನ್ನ ಸಿಎಂ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕೆ ವಿಚಾರ ಅನ್ನೋದಾದ್ರೆ, ಮಾಲೀಕರ ಮುಂದೆ ಸರ್ಕಾರವು ಕೂಡ 100 ರೂಪಾಯಿ ಹೆಚ್ಚಳ ಕೊಡಬೇಕು ರೈತರಿಗೆ ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿದೆ. ಹೀಗಾಗಿ ನಮಗೆ ಇಷ್ಟೊಂದು ಸಮಸ್ಯೆ ಇದೆ, ನಾವು ಹೇಗೆ ದುಡ್ಡು ಕೊಡಬೇಕು ಅನ್ನುವಂಥದ್ದು ಮಾಲೀಕರ ಪ್ರಶ್ನೆ. ಪ್ರಮುಖವಾಗಿ 5 ವರ್ಷಗಳಿಂದ MSP ರೇಟ್ ಅನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿಲ್ಲ. ಎಥನಾಲ್ ಬೆಲೆಯನ್ನು ಕೂಡ, ಎಥನಾಲ್ ರೇಟ್ ಅನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ. ಇದರಿಂದ ನಮಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಮಾಲೀಕರ ಅಳಲು. ಜೊತೆಗೆ ಎಥನಾಲ್ಗೆ ಕೇಂದ್ರ ಸರ್ಕಾರ ಏನು ಸಬ್ಸಿಡಿ ಕೊಡ್ತಿದೆ 6%, ಅದು ಕೂಡ ಸರಿಯಾಗಿ ನಮ್ಮ ಕೈಗೆ ಸೇರ್ತಿಲ್ಲ. ಇದರಿಂದ ಮಾಲೀಕರು ಕಾರ್ಖಾನೆ ನಡೆಸೋದೇ ಕಷ್ಟ ಆಗಿದೆ ಅನ್ನುವಂಥದ್ದು ಮಾಲೀಕರ ಅಳಲು. ಇನ್ನು ನಾವು ಸಾಲ ಸೋಲ ಮಾಡಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ದೇವೆ, ಕಾರ್ಖಾನೆಯನ್ನು ನಡೆಸ್ತಾ ಇದ್ದೇವೆ, ಅಲ್ಲಿನ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ನಾವು ಸಂಬಳವನ್ನ ಕೊಡಬೇಕು. ಇದೆಲ್ಲವೂ ಇಟ್ಕೊಂಡು ಈ ರೀತಿಯಾಗಿ ನಮಗೆ ಸಮಸ್ಯೆ ಇಟ್ಕೊಂಡು ಕಾರ್ಖಾನೆಗಳನ್ನು ನಡೆಸೋದು ನಮಗೆ ಕಷ್ಟ ಆಗ್ತಿದೆ. ಆ ರೀತಿ ಏನಾದರೂ ಇದ್ರೆ ಸರ್ಕಾರವೇ ಅದನ್ನು ನಡೆಸಲಿ ಅನ್ನುವಂತಹ ಮನವಿ ರೂಪದಲ್ಲಿ ಆಗ್ರಹವನ್ನ ಮಾಲೀಕರು ಮಾಡ್ತಿರುವಂತದ್ದು. ಇದೆಲ್ಲದಕ್ಕೂ ಇಷ್ಟೇ ಕಾರಣ, ಒಂದ್ ವೇಳೆ ಸರ್ಕಾರ ಇದೆಲ್ಲದಕ್ಕೂ ಕೂಡ ರಿಲ್ಯಾಕ್ಸ್ ಅನ್ನ ಕೊಟ್ರೆ ನಾವು ಕೂಡ ರೈತರ ಪರವಾಗಿ ಒಂದಿಷ್ಟು ನಿಲುವುಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಮಾಲೀಕರ ಮಾತುಗಳು. ಹಾಗಾಗಿನೇ ತಮಗೆ ಇರುವಂತಹ ಸಮಸ್ಯೆಗಳನ್ನ ಸಿಎಂ ಅವರ ಮುಂದೆ ಒಂದೊಂದಾಗಿ ಹೇಳ್ತಿದ್ದಾರೆ. ಸಿಎಂ ಅವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಬಹುಶಃ ಒಂದು ವಯಾಮೀಡಿಯಾ ಕುತ್ಕೊಂಡು ಎಷ್ಟು ಜಾಸ್ತಿ ಮಾಡಬಹುದು, ಮಾಲೀಕರ ಕಡೆಯಿಂದ ರೈತರಿಗೆ ಏನಾದರೂ ಸಹಾಯ ಮಾಡಬಹುದಾ ಅನ್ನುವಂತಹ ಚರ್ಚೆಗಳಾಗಬಹುದು. ಆದ್ರೆ ಸಭೆಯಲ್ಲಿ ಮಾತ್ರ ಮಾಲೀಕರು ತಮಗೆ ಮತ್ತೆ ಕಾರ್ಖಾನೆಗೆ ಆಗ್ತಿರುವಂತಹ ಸಮಸ್ಯೆಗಳನ್ನ ಸಿಎಂ ಮುಂದೆ ಹೇಳ್ಕೊಳ್ತಿರುವಂತದ್ದು. ಅರುಣ್, ಓಕೆ, ರೈತ ಮುಖಂಡರ ಜೊತೆಗೆ ಸಭೆಯನ್ನ ಅಂತ ಹೇಳ್ತಾ ಇದ್ರು ನಿನ್ನೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ರೈತ ಮುಖಂಡರು ಯಾರು ಕೂಡ ಈ ವಿಚಾರದಲ್ಲಿ ಭಾಗಿಯಾಗ್ತಾ ಇಲ್ವಾ? ಅವರ ಮಾತುಗಳನ್ನು ಯಾರು ಕೇಳಿಸ್ಕೊಳ್ತಾ ಇಲ್ವಾ ಅಂತ ಹೇಳಕ್ಕೂ ಕೂಡ ರೈತ ಮುಖಂಡರು ಬಂದಿಲ್ವಾ?
ಸದ್ಯ ಅರುಣ್, ಇನ್ನೂ ಮಾಲೀಕರ ಸಭೆ ನಡೀತಾ ಇದೆ. ಬೆಳಗ್ಗೆ 11 ಗಂಟೆದಂತ ಸಭೆ 1-1.5 ಗಂಟೆ ತಡವಾಗಿ ಪ್ರಾರಂಭವಾಯಿತು. ಇನ್ನೂ ಕೂಡ ಮಾಲೀಕರ ಜೊತೆ ಸಭೆ ನಡೀತಾ ಇದೆ. ಸೊ ಹಾಗಾಗಿ ಈ ಸಭೆಯ ಆದ ಬಳಿಕ ರೈತರ ಸಭೆಯನ್ನ ಮಾಡುವಂತ ಸಾಧ್ಯತೆ. ಸದ್ಯಕ್ಕೆ ಇಲ್ಲಿಗೆ ಏನು ಸಾಮಾನ್ಯ ಸಭಾಂಗಣ ಸಭೆ ನಡೀತಾ ಇದೆ, ಅಲ್ಲಿಗೆ ಯಾವುದೇ ರೈತ ಮುಖಂಡರು ಬಂದಿಲ್ಲ. ಆದ್ರೆ ಈ ಸಭೆಯ ಬಳಿಕ ಬಹುಶಃ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಬಹುದು. ಮೊದಲನೇದಾಗಿ ಮಾಲೀಕರ ಮನವೊಲಿಸಬೇಕಾದಂತದ್ದು ಸರ್ಕಾರಕ್ಕೆ ಇರುವಂತಹ ದೊಡ್ಡ ಸಮಸ್ಯೆ. ಮಾಲೀಕರ ಮನವನ್ನ ಒಲಿಸಿದ್ರೆ ರೈತರ ಮನವನ್ನ ಒಲಿಸಬಹುದು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ. ಹಾಗಾಗಿ ಈ ಸಭೆಯ ಬಳಿಕ ರೈತರ ಜೊತೆ ಸಭೆಯನ್ನ ಮಾಡಿ ಬಹುಶಃ ಅಂತಿಮವಾಗಿ ಯಾವ ನಿರ್ಧಾರವನ್ನ ಹೊರಗೆ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟನೆ ನೀಡುವಂತಹ ಸಾಧ್ಯತೆ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.